ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ಲಾಗ್ ವಿಶೇಷ ಏನು ಅಂತಂದರೆ ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಇನ್ನು ಎಲ್ಲರಿಗೂ ಅಷ್ಟೇ ಮನೆಯಲ್ಲಿ ರಜೆ ಕೊಟ್ಟಿದ್ದಾರೆ. ಮನೆಯಲ್ಲಿ ಅಂತಾರೆ, ಮನೆಗೇನು ರಜೆ ಇಲ್ಲ, ನಮ್ಮ ಮನೆಯವ್ರಿಗೂ ರಜೆ ಇದೆ. ಮತ್ತು ಮಗನಿಗೂ ಮಗಳಿಗೂ ಇಬ್ಬರಿಗೂ ಒಂದು ವಿಡಿಯೋ ಮಾಡಬೇಕು ಅಂತಂದರೆ ಪಟ 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 ಅಂತ ಎಬ್ಬಿಸ್ತಾ ಇರ್ತಾರೆ, ಏನಾದರೂ ಅಡುಗೆ ಮನೇಲಿ ಕೆಲಸ. ಇನ್ನು ರಜೆ ಇದೆ, ಸ್ಕೂಲು ರಜೆ ಇದೆ, ಇನ್ನು ಕಾಲೇಜು ರಜೆ ಇದೆ, ಇನ್ನು ನಮ್ಮ ಮನೆಯವ್ರಿಗೂ ರಜೆ ಇದೆ. ಕ್ರಿಸ್ಮಸ್ ಡೇ ಇರೋದ್ರಿಂದ ಇನ್ನು ಎಲ್ಲರೂ ಹೊರಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರೆಡಿಯಾಗಿದ್ದೀವಿ. ಬೆಳಗ್ಗೆ ಟಿಫನಿಗೆ ಏನದು ಶಾವಿಗೆ ಭಾತನ್ನ ಮಾಡಿದ್ದೆ. ಶಾವಿಗೆ ಭಾತನೆಲ್ಲ ತಿಂದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲ ರೆಡಿಯಾಗೋಷ್ಟರಲ್ಲಿ ಇವಾಗಲೇ ಟೈಮ್ 12:45 ಮಾಮೂಲಾಗಿದ್ದರೆ ಕೆಲಸದೊಳು ಬರ್ತಾಯಿದ್ಲು. ಬೆಳಗ್ಗೆ ಬೇಗನೆ ಎಲ್ಲ ಕೆಲಸ ಮುಗೀತಾ ಇತ್ತು. ಇವಾಗ ಕೆಲಸದೊಳು ಬೇರೆ ಬರ್ತಾಯಿಲ್ಲ, ರಜಾ ಊರಿಗೆ ಹೋಗಿದ್ದಾಳೆ ಅಂತೇಳ್ಬಿಟ್ಟು ಒಂದು ವಾರ ಆಯಿತು, 10 ದಿನ ಆಯಿತು. ಅವಾಗ 10 ದಿನದಿಂದ ನಾನೇ ಎಲ್ಲ ಕೆಲಸ ಮಾಡ್ಕೊತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಎಲ್ಲ ಕೆಲಸನೂ. ಮತ್ತು ವರ್ಕ್ ಬೇರೆ ಇರೋದ್ರಿಂದ, ನಂದು ವರ್ಕ್ ಮಾಡ್ಕೊತಾ ಇರೋದ್ರಿಂದ ಅದರಿಂದನೂ ಸ್ವಲ್ಪ ಲೇಟಾಗಿ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ, ಪಾಪ ಅವ್ರೂ ಏನೋ ಒಂದು ಕೆಲಸ ಅದು ಇದು ಅಂತ ಬಿದ್ದಾಗೆ ಕಳಿಸ್ಲೇಬೇಕಾಗತ್ತೆ. ಯಾರೋ ತೀರ್ಕೊಂಡಿದ್ದಾರೆ ಅಂತೇನೋ ಹೇಳ್ಬಿಟ್ಟು ಊರಿಗಂತ ಹೋಗಿದ್ದಾರೆ. ಇಲ್ಲಿಂದ ಊರಿಗೆ ಊರಿರೋದೇ ತುಂಬ ದೂರ, ಹಂಗಾಗಿ ಹೋಗೋಕ್ಕೆ ಒಂದಿನ ಬರೋಕ್ಕೆ ಒಂದಿನ ಬೇಕಾಗುತ್ತೆ. ಇನ್ನು ಹಂಗಾಗಿ ಇನ್ನು ನಾನು ಓಕೆ ಬಿಡು ಅಂತ ಹೇಳಿ ಸುಮ್ಮನೆ ಇನ್ನೊಂದು 10-12 ಡೇಸ್ 13 ಡೇಸ್ ಏನೋ ಆಯ್ತು ಅನ್ಸುತ್ತೆ, ಲೆಕ್ಕ ಹಾಕಿದರೆ 12 to 13 ಡೇಸ್ ಆಯ್ತು, ಇನ್ನೂ ಬಂದಿಲ್ಲ. ಬರಲಿ ಇನ್ನೇನು ನಿಧಾನಕ್ಕೆ ಅಂತೇಳಿ ಇನ್ನು ನಾವೂ ಅಷ್ಟೇ ಇನ್ನು ಕ್ರಿಸ್ಮಸ್ ಡೇ ಅಂತ ಹೇಳಿದ್ನಲ್ಲ, ಇನ್ನು ಸ್ವಲ್ಪ ಹೊರಗಡೆ ಹೋಗೋಣ ಅಂತೇಳ್ಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ನೋಡೋಣ ಅಂತ ಬನ್ನಿ ಫ್ರೆಂಡ್ಸ್, ಎಲ್ಲಿಗೆ ಹೋಗೋಣ ಅಂತ. ಕ್ರಿಸ್ಮಸ್ ಡೇ ಅಂತ ಹೇಳಿದ್ನಲ್ವ, ಹಾಲಿಡೇನೂ ಕೊಟ್ಟಿದ್ದಾರೆ, ಒಂದು 4-5 ಡೇಸ್ ಏನೋ ಹಾಲಿಡೇ ಕೊಟ್ಟಿದ್ದಾರೆ. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಎಲ್ಲಾದರೂ ಟ್ರಿಪ್ ಹೋಗೋಣ ಅಂತ ಯೋಚನೆ ಮಾಡ್ತಾಯಿದ್ವಿ, ಪ್ಲ್ಯಾನ್ ಮಾಡ್ತಾಯಿದ್ವಿ. ಇನ್ನು ಫುಲ್ಲು ಡಿಸೈಡ್ ಆಗಿಲ್ಲ. ಡಿಸೈಡ್ ಆದಮೇಲೆ ಹೇಳ್ತೀನಿ ಯಾವ ಊರು ಏನು ಅಂತ ಹೇಳಿಬಿಟ್ಟು. ಬನ್ನಿ ಫ್ರೆಂಡ್ಸ್, ಇವಾಗ ಸ್ವಲ್ಪ ಕೂದಲು ಒಣಗಬೇಕು, ಇನ್ನು ಕೂದಲೆಲ್ಲ ಒಣಗಿಸ್ಕೊಂಡ್ಮೇಲೆ ಹೋಗ್ಬರೋಣಂತೆ. ಬನ್ನಿ ಫ್ರೆಂಡ್ಸ್. ಇನ್ನು ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಇನ್ನು ಮಕ್ಕಳಿಗೂ ಎಲ್ಲ ಹಾಲಿಡೇ ಇರೋದ್ರಿಂದ ಇನ್ನು ಮತ್ತು ನಮ್ಮ ಮನೆಯವ್ರಿಗೂ ಎಲ್ಲರಿಗೂ ರಜೆ ಇರೋದ್ರಿಂದ ಇನ್ನು ಹೋಗ್ಬರೋಣಂತೆ ಅಂತೇಳ್ಬಿಟ್ಟು ಹೊರಗಡೆ ಎಲ್ಲಿಗೆ ಅಂದರೆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇನ್ನು ಅಲ್ಲಿಂದ ನೋಡೋಣ, ಟೈಮ್ ಏನಾದರೂ ಆದರೆ ಫೋರಮ್ ಮಾಲ್ಗೆ ಹೋಗೋಣ ಅಂತ ಅಂದ್ಕೊಂಡು ಹೋಟೆಲ್ಗೆ ಅಂತ ಹೋಗ್ತಾ ಇದ್ವಿ. ಎಲ್ಲಿಗೆ ಅಂದರೆ ಕೆ ಬಾರ್ಬಿಕ್ಯೂ ಅಂತೇಳ್ಬಿಟ್ಟು HSR ಲೇಔಟ್ನಲ್ಲಿದೆ. ಆಲ್ರೆಡಿ ಇದಕ್ಕೆ ಒಂದು ಸಲ ಹೋಗಿ ಬಂದಿದ್ವಿ ನಾವು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅನಿಸುತ್ತೆ, ವರ್ತ್ ಅನಿಸುತ್ತೆ ಅಂತೇಳ್ಬಿಟ್ಟು ಇನ್ನು ಹೋಗೋಣ ಇನ್ನೊಂದು ಸಲ ಅಂತೇಳ್ಬಿಟ್ಟು ಇನ್ನು ಹೊರಡ್ತಾ ಇದ್ವಿ ಎಲ್ಲರೂ ಅಷ್ಟೇ. ಇದು ಹೊರಡೋಕ್ಕೆ ಕಾರಣವೂ ಏನು ಅಂತಂದರೆ ಇನ್ನು ಪಾರ್ಟಿ ಅಂತಂದರೆ ಮಾಮೂಲಿ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ, ಕಾಮನಾಗಿ ಅವ್ರವ್ರ ಫ್ಯಾಮಿಲಿ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಈ ಥರ ಎಲ್ಲ ಜೊತೆಗೆ ಹೋಗಿದ್ದೀವಿ ಅಂತಂದರೆ ಏನಾದರೂ ಒಂದು ಸ್ಪೆಷಲ್ ಇರಬೇಕಲ್ವ. ಏನು ಸ್ಪೆಷಲ್ಲು ಅಂದರೆ ಇನ್ನು ನಮ್ಮ ತಮ್ಮನೂ ಅಷ್ಟೇ, ತುಂಬ ದಿನ ಆಗಿತ್ತು, ಏನು ಪಾರ್ಟಿ ಅಂತ ಏನೂ ಕೊಡಿಸೇ ಇರಲಿಲ್ಲ. ನಾವು ಏನಾದರೂ ಒಂದು ಏನು ಹೇಳ್ತಾರೆ, ಏನಾದರೂ ಒಂದು ಗುಡ್ ನ್ಯೂಸ್ ಇದ್ದರೆ, ಏನಾದರೂ ಒಂದು ವಿಷಯ ಏನಾದರೂ ಒಳ್ಳೆಯದು ಏನಾದರೂ ಆಗಿದ್ದರೆ ಪಾರ್ಟಿನ ಕೇಳ್ತೀವಿ. ಅದೇ ರೀತಿಯೇ ನಮ್ಮ ತಮ್ಮನಿಗೆ ತುಂಬ ದಿನದಿಂದ ಪಾರ್ಟಿನ ಕೇಳ್ತಾನೆ ಇದ್ವಿ, ತುಂಬ ವರ್ಷದಿಂದನೇ ಅಂತಲೇ ಹೇಳ್ಬೋದು. ಮದುವೆ ಆದಾಗಿಂದನೂ ಅಷ್ಟೇ ಪಾರ್ಟಿ ಅಂತಲೇ ಕೊಡಿಸೇ ಇರಲಿಲ್ಲ. ಹಂಗಾಗ್ಬಿಟ್ಟು ಇನ್ನು ಅವನೇ ಮನಸ್ಸು ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ದ. ಹಾಗಾಗಿ ಇನ್ನು ಹೋಗೋಣ ಅಂತೇಳ್ಬಿಟ್ಟು ಹೆಂಗಿದ್ರು ಎಲ್ಲರಿಗೂ ಹಾಲಿಡೇ ಬೇರೆ ಇರೋದ್ರಿಂದ ಕೆ ಬಾರ್ಬಿಕ್ಯೂ ನೇಷನ್ಗೆ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಲ್ಲ. ಆಲ್ರೆಡಿ ಹೋಗಿದ್ದೀವಿ, ನೋಡ್ಬೋದು. ಕೆಳಗಡೆ ಮಾತ್ರ ಫುಲ್ಲು ರಶ್ಶು ಅಂದರೆ ರಶ್ಶು, ಕುತ್ಕೊಳಕ್ಕೆ ಜಾಗನೇ ಇಲ್ಲ. ಹಾಗಾಗಿಬಿಟ್ಟು ಇನ್ನು ಮೇಲ್ಗಡೆ ಬಂದು ಕುತ್ಕೊಂಡ್ವಿ. ನಾವು ಬಂದಾಗ ಅಷ್ಟು ರಶ್ ಇರಲಿಲ್ಲ. ಆಮೇಲೆ ಎಷ್ಟು ರಶ್ ಆಗಿಬಿಡ್ತು ಅಂತಂದರೆ ತುಂಬ ರಶ್ ಆಗಿಬಿಡ್ತು. ಇಲ್ಲಿ ಕೆ ಬಾರ್ಬಿಕ್ಯೂ ನೇಷನ್ ಹೆಂಗೆ ಅಂತಂದರೆ ಒಬ್ಬರಿಗೆ ಇಷ್ಟು ಅಮೌಂಟ್ ಅಂತ ಇರುತ್ತೆ, ಅನ್ಲಿಮಿಟೆಡ್ ಫುಡ್ ಆಗಿರುತ್ತೆ ಇದು. ಹಾಗಾಗಿ ಒಂದೊಂದು ಸಲಿಗೆ ಒಂದೊಂದು ರೇಟ್ ಇರುತ್ತೆ. ಹಾಗಾಗಿ ಲಾಸ್ಟ್ ಟೈಮ್ ಹೋಗೋದಕ್ಕೂ ಈ ಸಲ ಹೋಗೋದಕ್ಕೂ ಸ್ವಲ್ಪ ಚೇಂಜಸ್ ಇತ್ತು. ಅದನ್ನೇ ನೋಡ್ತಾ ಇದ್ವಿ, ಏನೇನು ಚೇಂಜಸ್ ಇದೆ ಏನೇನಿದೆ ಅಂತೆಲ್ಲ ನೋಡಿಬಿಟ್ಟು ಇನ್ನು ಆರ್ಡರ್ನ ಮಾಡ್ಕೊತಾ ಇದ್ವಿ. ನಿಜವಾಗ್ಲೂ ಎಲ್ಲರೂ ಹೋದರೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಅದ್ಮೇಲೆ ಬೇರೆ ನಾವು ಮನೇಲಿ ಅಂದರೆ ಸಪ್ರೇಟಾಗಿ ಫ್ಯಾಮಿಲಿ ಹೋಗೋದು ಬೇರೆ, ಈ ಥರ ಎಲ್ಲರೂ ಜೊತೆಗೆ ಸೇರಿ ಹೋಗೋದೇ ಬೇರೆ ಆಗುತ್ತೆ. ನನ್ನ ವಾಯ್ಸ್ ಕೇಳಿ ಕ್ಷಮೆ ಇರಲಿ ಅಂತ ಕೇಳ್ತೀನಿ. ಯಾಕೆ ಅಂದರೆ ನಾನು ಮಾತಾಡೋಕ್ಕೆ ವಾಯ್ಸೇ ಆಗ್ತಾನೇ ಇಲ್ಲ. ಟ್ರಿಪ್ಪು ಈ ವಿಡಿಯೋದಲ್ಲೇ ಹೇಳಿದ್ದೀನಿ, ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ವಿ ಅಂತ. ಆಲ್ರೆಡಿ ಟ್ರಿಪ್ ಎಲ್ಲ ಹೋಗಿ ಬಂದ್ವಿ.
ಎಡಿಟಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಕಂಟಿನ್ಯೂ ಆಗಿ ಟ್ರಿಪ್ಪು 3-4 ಡೇಸ್ ಟ್ರಿಪ್ಪು, ಆಮೇಲೆ ಅದು ಇದು ಅಂತೇಳ್ಬಿಟ್ಟು ನನಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕಾಗಿರಲಿಲ್ಲ. ಹಂಗಾಗಿ ಈಗ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಎಡಿಟಿಂಗ್ ಮಾಡೋ ಟೈಮ್ನಲ್ಲಿ ನನಗೆ ವಾಯ್ಸ್ ಹೋಗ್ಬಿಟ್ಟಿದೆ. ಯಾಕೆ ಅಂದರೆ ಟ್ರಿಪ್ ಅಂತ ಹೇಳಿದ್ವಲ್ಲ, ಟ್ರಿಪ್ಪಿಗೆ ಹೋಗಿ ಬಂದಮೇಲೆ ವಾಯ್ಸ್ ಫುಲ್ಲು ಹೋಗ್ಬಿಟ್ಟಿದೆ. ಹಂಗಾಗ್ಬಿಟ್ಟು ಹಂಗೆ ಬಿಟ್ಟರೆ ವೀಡಿಯೋಸ್ ಎಲ್ಲ ಲೇಟ್ ಆಗಿಬಿಡ್ತವೆ ಅಂತೇಳ್ಬಿಟ್ಟು ಇದೇ ನನ್ನ ವಾಯ್ಸಲ್ಲಿ ನಾನು ಎಡಿಟಿಂಗ್ನ ಮಾಡ್ತಾಯಿದ್ದೀನಿ. ಇನ್ನು ನೋಡ್ಬೋದು ಇನ್ನು ಏನೇನು ಬೇಕು ಅಂತ ಎಲ್ಲ ಆರ್ಡರ್ನ ಮಾಡ್ಕೊತಾಯಿದ್ರು. ಆಮೇಲೆ ಇಲ್ಲಿ ಒಂದು KBBQನಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಇಲ್ಲಿ ಯಾರಾದರೂ ರೀಲ್ಸ್ ಮಾಡಿದರೆ, ವೀಡಿಯೋಸ್ ಏನಾದರೂ ಮಾಡಿದ್ರೆ ಅದು 1 ಮಿಲಿಯನ್ ಹೋದರೆ 25,000 ಕ್ಯಾಶ್ ಇದೆ. ಅದೊಂದೊಂದು ಹಾಕಿದ್ರು. ನನಗೆ ಗೊತ್ತಿರಲಿಲ್ಲ ಈ ಥರ ಇದೆ ಅಂತೇಳ್ಬಿಟ್ಟು. ಅಲ್ಲೊಂದು ನನ್ನ ಮಗಳು ತೋರಿಸಿದ್ಲು, ಈ ಥರ ವೀಡಿಯೋಸ್ ಎಲ್ಲ ಮಾಡಿ ಹಾಕಿದರೆ ಈ ಥರ 25,000 ಕ್ಯಾಶ್ ಇದೆ ಅಂತೇಳ್ಬಿಟ್ಟು. ಓಕೆ, ಇನ್ನು ನೋಡೋಣಂತೆ ಅಂತೇಳ್ಬಿಟ್ಟು ಇನ್ನು ನನ್ನ ಪಾಡಿಗೆ ನಾನು ಅದ್ರ ಬಗ್ಗೆ ಅಷ್ಟೊಂದು ಗಮನ ಕೊಡಲಿಲ್ಲ. ಮಾಮೂಲಿ ಕ್ಯಾಶುವಲಾಗಿ ನಾನು ಯಾವಾಗಲೂ ಹೆಂಗೆ ವೀಡಿಯೋ ಮಾಡ್ತೀನಿ ಅದೇ ಥರನೇ ವೀಡಿಯೋ ಮಾಡಿಕೊಂಡು, ಇನ್ನು ಮಕ್ಕಳಿಗಂತೂ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತಂದರೆ, ಅದರಲ್ಲಿ ಇವು ಮಾಮೂಲಿ ಹೋಟೆಲ್ಸಿಗೆಲ್ಲ ಹೋದಾಗೆ ರೋಟಿ ಅಂತೆ, ರೈಸು ಅದು ಇದು ಅಂತೇಳಿ ಎಲ್ಲ ತಿಂದ್ಬಿಡ್ತೀವಿ. ಬಟ್ ಆದರೆ ಆಲ್ಮೋಸ್ಟ್ ಎಲ್ಲರಿಗೂ ಡ್ರೈ ಅಂದ್ರೇ ಇಷ್ಟಪಟ್ಟು ತಿಂತಾರೆ. ಅಂದರೆ ತಂದೂರಿ ಅಂತ ಐಟಮ್ಸ್ನ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ಹಾಗಾಗಿಬಿಟ್ಟು KBBQನಲ್ಲಿ ತಂದೂರಿ ಐಟಮ್ಸು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿಬಿಟ್ಟು ಅದನ್ನು ಇನ್ನು ಆರ್ಡರ್ ಎಲ್ಲ ಮಾಡ್ಕೊಂಡಿದ್ವಿ. ಇನ್ನು ನನ್ನ ತಮ್ಮನ ಮಗಳೂ ಅಷ್ಟೇ ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು. ನಮ್ಗೆ ಗೊತ್ತಾಗಲಿಲ್ಲ ಅವಳು ಯಾಕೆ ಹಂಗೆ ಕಿರಿಕಿರಿ ಮಾಡ್ತಾಯಿದ್ದಾಳೆ ಅಂತ. ಆಮೇಲೆ ಗೊತ್ತಾಯಿತು ಪಾಪ ಅದರಲ್ಲಿ ಕ್ಯಾರೆಟು ಮತ್ತು ಬೀಟ್ರೂಟ್ ಎಲ್ಲ ಕೊಟ್ಟಿರ್ತಾರಲ್ವ, ನಾವು ಅದು ಸ್ವೀಟ್ ಇರುತ್ತೆ ಅಂತ ಕೊಟ್ಬಿಟ್ಟಿದ್ದೀವಿ. ಅದು ಏನು ಮಾಡಿಬಿಟ್ಟಿದ್ದಾರೆ, ವೆನಿಗರ್ ಅಂದರೆ ಈ ಚಿಲ್ಲಿ ವೆನಿಗರ್ ಇರುತ್ತಲ್ವ, ಅದರಲ್ಲಿ ನೆನೆಸ್ಬಿಟ್ಟು ಕೊಟ್ಟಿದ್ದಾರೆ. ನಾವು ಫಸ್ಟು ಟೇಸ್ಟ್ ನೋಡೇ ಇಲ್ಲ. ಇನ್ನು ಕ್ಯಾರೆಟು ಅಂತಂದರೆ ಆಲ್ಮೋಸ್ಟು ಸ್ವೀಟ್ ಇರುತ್ತಲ್ವ, ಬೀಟ್ರೂಟು ಅವೆಲ್ಲ ಸ್ವೀಟ್ ಇರುತ್ತಲ್ವ, ಇನ್ನು ತಿಂತಾಳೆ ಅಂತ ಪಾಪ ಕೊಟ್ಬಿಟ್ಟಿದ್ದೀವಿ. ಅವಳಿಗೆ ತುಂಬ ಖಾರ ಅಂದರೆ ಖಾರ ಆಗಿಬಿಟ್ಟು ಸ್ವಲ್ಪ ಅಳ್ತಾನೇ ಇದ್ಲು ಅವಳು. ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಮಲಗಿಬಿಟ್ಲು. ಆಮೇಲೆ ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಮೇನ್ ಅವ್ರ ಅಪ್ಪ ಅಮ್ಮನಿಗೇ ಈಗ ಮಾಮೂಲಂಗಿದ್ದಾಗೆ ನಾವು ಎತ್ಕೊಂಡು ಸಮಾಧಾನ ಮಾಡ್ತೀವಿ. ಬಟ್ ಆದರೆ ಮಕ್ಕಳಿಗೆ ಎಷ್ಟೇ ಇದ್ರೂ ಅವ್ರ ಅಪ್ಪ ಅಮ್ಮನೇ ಬೇಕಾಗುತ್ತೆ ಅಳೋ ಅಂಥ ಟೈಮ್ನಲ್ಲಿ. ಹಾಗಾಗಿಬಿಟ್ಟು ಅವ್ರಿಗೆ ಊಟ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಕಿರಿಕಿರಿ ಮಾಡ್ತಾಯಿದ್ಲು. ಆಮೇಲೆ ಮಲಗಿಸಿದ್ಮೇಲೆ ಇನ್ನು ಸ್ವಲ್ಪ ನೆಮ್ಮದಿಯಾಗಿ ಕೂತ್ಕೊಂಡು ಪಾಪ ಊಟನ ಮಾಡ್ತಾಯಿದ್ದಾರೆ. ಇದು ಚೆನ್ನಾಗಿ ಅನುಭವ ಆಗಿಬಿಟ್ಟಿದೆ ನನಗೆ. ಆಮೇಲೆ ನಮ್ಮ ಮನೆಯವರು ಮತ್ತು ನಮ್ಮ ತಂಗಿಯವರ ಹಸ್ಬೆಂಡು ಇಬ್ಬರು ಹೋಗಲೇ ಆಲ್ರೆಡಿ ಬೇಗನೆ ಊಟ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ರು ಅವರು ಕೆಳಗಡೆ. ಅವ್ರು ಬರೋಷ್ಟರಲ್ಲಿ ನಾವೆಲ್ಲ ಊಟ ಎಲ್ಲ ಮಾಡಿಬಿಟ್ಟು ಇನ್ನು ಸ್ವಲ್ಪ ಕಲ್ಲಂಗಡಿ ಹಣ್ಣೆಲ್ಲ ಬೇಕಾಗಿತ್ತು ಅಂತೇಳಿ, ಕಲ್ಲಂಗಡಿ ಹಣ್ಣು ಅಷ್ಟೇ ಅನ್ಲಿಮಿಟೆಡ್ ಇರುತ್ತೆ. ಕಲ್ಲಂಗಡಿ ಹಣ್ಣೆಲ್ಲ ಊಟ ಎಲ್ಲ ಆದಮೇಲೆ ಕಲ್ಲಂಗಡಿ ಹಣ್ಣು ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ವ. ಹಂಗಾಗ್ಬಿಟ್ಟು ನಾವು ಎಷ್ಟು ಪ್ಲೇಟ್ ತರಿಸ್ಕೊಂಡು ತಿಂದಿದ್ದೀವಿ ಅಂತಂದರೆ, ನಮ್ಮ ಮನೆಯವರು ಮತ್ತು ನಮ್ಮ ತಂಗಿಯ ಹಸ್ಬೆಂಡು ಬೇಗನೆ ಊಟ ಮಾಡಿ ಹೋಗಿದ್ರು ಕೆಳಗಡೆ ಅಂತ ಹೇಳಿದ್ವಲ್ಲ, ಅವ್ರು ಬರ್ತಾ ಇದ್ದಂಗೆ ವೇಟರ್ಸ್ ಇದ್ದಾರಲ್ಲ ಅವ್ರಿಗೆ ಹೋಗಿ ಹೇಳಿದ್ದಾರೆ, ಇದು 8 ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡಿಸ್ಕೊಂಡು ತಿಂದಿದ್ದಾರೆ ಸರ್ ಇವರೆಲ್ಲರೂ ಸೇರಿಕೊಂಡು ಅಂತ. ನಿಜವಾಗ್ಲೂ ಅವ್ರು ಬಂದು ಹೇಳಿ ನಮ್ಮ ಹತ್ರ ಹೇಳಿ ನಗ್ತಾಯಿದ್ರೆ ನಮಗೂ ನಗು ಬರ್ತಾಯಿದೆ. ಯಾಕಂದರೆ ಮಕ್ಕಳಿಗೆ ಎಲ್ಲ ಊಟ ಮಾಡಿಬಿಟ್ಟಿದ್ದಾರಲ್ಲ, ಮಾಲ್ಗೆ ಹೋಗಬೇಕು ಅಂತನೂ ಅಲ್ಲೇ ಕೂತ್ಕೊಂಡಲ್ಲೇ ಡಿಸೈಡ್ ಮಾಡಿದ್ವಿ. ಹಂಗಾಗ್ಬಿಟ್ಟು ಬರೀ ನೀರು ಕುಡಿಯೋದೇನು ಅಂತೇಳ್ಬಿಟ್ಟು ಚೆನ್ನಾಗಿ ಕಲ್ಲಂಗಡಿ ಹಣ್ಣೆಲ್ಲ ತರಿಸ್ಕೊಂಡು ತಿಂದ್ಬಿಟ್ಟಿದ್ದೀವಿ. ನಾವು ಹೋಗ್ತಾ ದಾರಿನಲ್ಲಿ ಒಂದು ಸ್ವಲ್ಪ ಟೀ ಕುಡಿದು ಹೋಗೋಣ ಅಂತೇಳ್ಬಿಟ್ಟು ಟೀಗೆ ಅಂತೇಳಿ ನಿಲ್ಲಿಸಿದ್ರು. ಇನ್ನು ಅವ್ರು ಟೀ ಕುಡಿದು ಬರೋಷ್ಟರಲ್ಲಿ ನಾನು ನಮ್ಮ ಡಿಂಪಿದೊಂದು ವೀಡಿಯೋನ ತಗೊತಾ ಇದ್ದೆ. ಇನ್ನು ನೋಡ್ಬೋದು ಇನ್ನು ಮಾಲ್ಗೆ, ಯಾವ ಮಾಲು ಅಂತಂದರೆ ಫೋರಮ್ ಮಾಲ್ಗೆ. ಇನ್ನು ಮನೆ ಹತ್ರನೇ ಇದೆ. ಫುಲ್ಲು ಎಲ್ಲರಿಗೂ ಹೆವಿ ಆಗಿಬಿಟ್ಟಿತ್ತು, ಹಂಗೆ ನಿದ್ದೆನೂ ಬರ್ತಾಯಿತ್ತು. ಹೋಗೋಣ ಬೇಡ ಅಂತ ತುಂಬ ಯೋಚನೆ ಮಾಡ್ತಾಯಿದ್ವಿ. ಇನ್ನು ಆಯಿತು ಹೋಗ್ಬಿಡೋಣಂತೆ. ಇನ್ನು ಈ ಥರ ರಜೆ ಸಿಗೋದೇ ಅಪರೂಪ, ಅದು ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗಿದ್ದೀವಿ ಅಂತಂದರೆ ಇನ್ನು ಚೆನ್ನಾಗೇ ಇರುತ್ತಲ್ಲ ಅಂತೇಳ್ಬಿಟ್ಟು ಫೈನಲಿ ಫೋರಮ್ ಮಾಲ್ಗೆ ಅಂತ ಬಂದ್ವಿ. ಇನ್ನು ಫೋರಮ್ ಮಾಲ್ ಹೇಳಿದ್ನಲ್ವ, ಫೋರಮ್ ಮಾಲು ಅಷ್ಟೇ ಆಲ್ರೆಡಿ ನಾನು ಎಷ್ಟೊಂದು ಸಲ ಮಾಲ್ದು ವೀಡಿಯೋಸ್ ಎಲ್ಲ ಮಾಡೇ ಹಾಕಿದ್ದೀನಿ ನಾನು. ಇನ್ನು ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಇನ್ನು ಸ್ಪೆಷಲಾಗಿ ಏನಾದರೂ ಮಾಡಿರ್ತಾರೆ ಮಾಲ್ನಲ್ಲಿ. ಅದರಲ್ಲಿ ಎಕ್ಸ್ಪೆಷಲಿ ಬ್ಯಾಂಗ್ಳೂರಿನಲ್ಲಿ ಮಾಲ್ಗಳಲ್ಲಿ ಮಾತ್ರ ತುಂಬ ಸ್ಪೆಷಲಾಗಿ ಏನಾದರೂ ಇರುತ್ತೆ ಅಂತೇಳ್ಬಿಟ್ಟು ಇನ್ನು ಹೋದ್ವಿ. ಇನ್ನು ನೋಡ್ಬೋದು ಇನ್ನು ಕ್ರಿಸ್ಮಸ್ ಟ್ರೀ ಅದೆಲ್ಲವೂ ಅಷ್ಟೇ ಚೆನ್ನಾಗಿತ್ತು. ಇನ್ನು ನಮ್ಮ ಡಿಂಪಿಗೂ ಅಷ್ಟೇ ಅದ್ರ ಮುಂದ್ಗಡೆ ಕ್ರಿಸ್ಮಸ್ ಇದ್ರ ಹತ್ರ ಕೆಳಗಡೆ ಕೂರಿಸ್ಬಿಟ್ಟು ಟ್ರೀ ಹತ್ರ ಅಲ್ಲೆಲ್ಲ ಫೋಟೋಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಒಂಥರ ಮಕ್ಕಳಿಗೆಲ್ಲರಿಗೂ ಅಷ್ಟೇ ಆ ಸಾಂತಾ ಕ್ಲಾಸ್ ಹಾಗೆ ಡ್ಯಾನ್ಸ್ ಮಾಡೋದಾಗಿರಲಿ ಅದನ್ನೆಲ್ಲ ನೋಡಿಕೊಂಡು ಮಕ್ಕಳು ಅಷ್ಟೇ ಎಂಜಾಯ್ ಮಾಡಿದರು. ಇನ್ನು
ಹಾಯ್ ಫ್ರೆಂಡ್ಸ್, ಮನೆಗೆ ಬಂದ್ವಿ. ಟೈಮ್ ಹೋಗಲೇ 10 ಗಂಟೆಗೆ ಆಗಿದೆ. 10 ನಿಮಿಷ ಕಡಿಮೆ ಇದೆ. ಒಂದು 15 ನಿಮಿಷ ಆಯಿತು ಬಂದು, 15 20 ಮಿನಿಟ್ಸ್ ಆಯಿತು ಬಂದು. ಇನ್ನು ಸ್ವಲ್ಪ ಬೇಬೇಗನ್ನ ಅನ್ನಕ್ಕೆ ಇಟ್ಬಿಟ್ಟು ಸ್ವಲ್ಪ ಚಿತ್ರಾನ್ನ ಮಾಡಿದೆ ಇನ್ನು ಊಟಕ್ಕೆ ಅಂತ ಹೇಳ್ಬಿಟ್ಟು. ನಮ್ಮ ಮಧ್ಯಾಹ್ನ ಅಲ್ಲೇನೋ ಹೆವಿ ತಿಂದಿದ್ವಿ, ಬಟ್ ಅಷ್ಟು ಹೆವಿ ತಿಂದಾಗೆ ಅಯ್ಯೋ ರಾತ್ರಿ ಏನು ಊಟ ಮಾಡೋದು ಬೇಡಪ್ಪ ಅಂತ ಅಂದ್ಕೊತೀವಿ. ರಾತ್ರಿ ಆಗ್ತಿದ್ದಾಗ ಮತ್ತೆ ಹೊಟ್ಟೆ ಹಸುವಾಗುತ್ತೆ, ಅದು ಸಹಜ. ಹಂಗೆ ಸಹಜವಾಗಿ ಚಿತ್ರಾನ್ನ ಮಾಡಿದ್ದೆ. ಇನ್ನು ಚಿತ್ರಾನ್ನ ಕಲಿಸ್ತಾ ಇದ್ದಾರೆ ನಮಗೆ. ಇನ್ನು ಸ್ವಲ್ಪ ಚಿಕನ್ ಇತ್ತು, ಬಿಸಿ ಆಗ್ಬಿಟ್ಟಿದೆ ಚಿಕನ್. ಹಂಗೆ ಇಟ್ಬಿಟ್ಟಿದ್ದೆ, ಹಂಗಾಗಿ ಬಿಸಿ ಆಗ್ಬಿಟ್ಟಿದೆ. ಚಿಕನ್ ಇತ್ತು, ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿ ಕಲಿಸ್ಬಿಟ್ರೆ ಆಯಿತು ಅಂತ ಕಲಿಸಿದ್ವಿ ಚಿತ್ರಾನ್ನ. ಹಾಲು ಅಷ್ಟೇ ಬೆಳಿಗ್ಗೆ 1 ಲೀಟ್ರ್ ಹಾಲು ತೊಗೊಂಬಂದಿದ್ವಿ. ಅದು ಬೆಳಿಗ್ಗೆ ಅರ್ಜೆಂಟ್ ಹೋಗೋ ಇದರಲ್ಲಿ ಕಾಯಿಸೇ ಇಲ್ಲ ಹಾಲು. ಅದೇನೋ ಒಂಥರ ಸ್ಮೆಲ್ ಥರ ಬಂದುಬಿಟ್ಟಿದೆ. ಮತ್ತು ಹಂಗೆ ಕುದಿಸಿಟ್ಟಿದ್ದೀನಿ, ನೋಡ್ಬೋದು. ಇನ್ನೇನು ಹೋಗಿರುತ್ತೆ ಹಾಲು, ಏನು ಮಾಡೋಕ್ಕಾಗಲ್ಲ. ನಾನು ಹೇಳಿದೆ ನಮ್ಮ ಮನೆಯಲ್ಲಿ, ನಾವು ಹೋಗ್ತಾ ಇದ್ದೀವಿ, ಇನ್ನು ಹಾಲು ಏನು ಬೇಕಾಗಿಲ್ಲ, ಇನ್ನು ನೈಟ್ ಬರೋದೇ ನೈಟ್ ಆಗಿಬಿಡುತ್ತೇನೋ, ಆಗುತ್ತೋ ಏನೋ ಗೊತ್ತಿಲ್ಲ, ಬಂದಮೇಲೆ ತರಿಸ್ಕೊಂಡ್ರೆ ಆಯಿತು ಅಂತ. ಇನ್ನೇನು ತಿನ್ಕೊಂಡು ಬಂದುಬಿಡ್ತೀವಲ್ಲ ಸಾಯಂಕಾಲ ಅಷ್ಟೊತ್ತಿಗೆ, ಬರ್ತಿದ್ದಂಗೆ ಕಾಫಿ ಇಲ್ಲ ಟೀ ಮಾಡ್ಕೊಂಡು ಕುಡಿಬೋದು ಅಂತ ತೊಗೊಂಡು ಬಂದ್ವಿ. ನೋಡಿದ್ರೆ ಬಂದಿದ್ದು ಲೇಟ್ ಆಗ್ಬಿಡ್ತು. ಆಮೇಲೆ ಬಂದು ನೋಡ್ತೀನಿ ಮನೇಲೆಲ್ಲ ಹಾಲು, ಒಂದು ಅರ್ಧ ಲೀಟ್ರ್ ಹಾಲೆಲ್ಲ ಫುಲ್ಲು ಚೆಲ್ಬಿಟ್ಟಿತ್ತು. ಇನ್ನೊಂದು ಅರ್ಧ ಲೀಟ್ರ್ ಮಾತ್ರ ಹಂಗೆ ಇತ್ತು ಕವರ್ನಲ್ಲಿ. ಅಲ್ಲಿ ಕವರ್ ಹಾಕಿದ್ದೀನಲ್ಲ, ಆ ಕವರ್ನಲ್ಲಿ ಕಟ್ಟಿಟ್ಟಿದ್ದೆ. ಅದು ಹೆಂಗೆ ಲೀಕ್ ಆಗಿದೆ ಅನ್ನೋ ಗೊತ್ತಿಲ್ಲ. ಅರ್ಧ ಲೀಟ್ರ್ ಹಾಲು ಮಾತ್ರ ಲೀಕ್ ಆಗಿದೆ, ಇನ್ನೂ ಅರ್ಧ ಲೀಟ್ರ್ ಹಂಗೆ ಇತ್ತು. ನೋಡಿದ್ರೆ ಅದು ಒಂಥರ ಏನಂತಾರೆ ಒಡೆದಂಗೆ ಆಗಿದೆ. ಇನ್ನು ಮೊಸರೊಂದು ಸ್ವಲ್ಪ ಇದೆ, ಫ್ರಿಜ್ನಲ್ಲಿ ಇಟ್ಟಿದ್ದೀನಿ. ಒಂದು ಅರ್ಧ ಲೀಟ್ರ್ ಮೊಸರು, ನಮಗೆ ಡೈಲಿ 1 ಲೀಟ್ರ್ ಹಾಲು ಅಥವಾ ಒಂದು ಅರ್ಧ ಲೀಟ್ರ್ ಮೊಸರು ಅಂತೂ ಬೇಕಾಗೇ ಆಗುತ್ತೆ. ಇನ್ನು ಚಿತ್ರಾನ್ನಕ್ಕೆ ಅಂತೇಳಿ ಇದು ಮಾಡಾಯಿತು. ಇನ್ನು ಒಂಥರ ಚೆನ್ನಾಗಿತ್ತು ಇವತ್ತಿನ ದಿನ. ಬೆಳಿಗ್ಗೆಯಿಂದನೂ ಫುಲ್ಲು ಬಿಸಿ. ಎಷ್ಟೊಂದು ಬಟ್ಟೆ ಇತ್ತು, ವಾಷಿಂಗ್ ಮಿಷಿನ್ ಬೇರೆ ಕೆಟ್ಟೋಗಿತ್ತು ಅಂತೇಳಿ ಹೊಸ ವಾಷಿಂಗ್ ಮಿಷಿನ್ ತೊಗೊಂಡ್ಬಿಟ್ಟು ಒಂದು 4-5 ದಿನದ ಬಟ್ಟೆ ಎಲ್ಲ ಒಂದೇ ಸಲಿನೇ ಒಗೆದ್ಬಿಟ್ಟು ವಾಶ್ ಮಾಡಿ, ಅಂದರೆ ವಾಷಿಂಗ್ ಮಿಷಿನ್ ತಂದಿರೋದ್ರಿಂದ ಎಲ್ಲ ಅಟ್ಟೆ ಟೈಮ್ ಹಾಕ್ಬಿಟ್ಟು 1 ಅವರ್ಗೆ ಒಂದೊಂದು ಬಟ್ಟೆಗೆ ಒಂದೊಂದು ಸಲಿಗೆ ಬಟ್ಟೆ ಹಾಕಿ ಬೆಳಗ್ಗೆಯಿಂದನೂ ಇನ್ನು ಎಲ್ಲ ವಾಶ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಮಾಡೋದ್ರಿಂದ ಬೆಳಗ್ಗೆಯಿಂದನೂ ಹೆವಿ ಕೆಲಸ ಅಂದರೆ ಕೆಲಸ ನನಗೆ. ಹಾಗಾಗಿ ಹಾಲು ಕಾಯಿಸೋದು ಮರ್ತೋಗ್ಬಿಟ್ಟೆ. ಇನ್ನು ಇವತ್ತೊಂಥರ ಬೆಳಗ್ಗೆಯಿಂದನೂ ಬಿಸಿ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಕ್ರಿಸ್ಮಸ್ ಡೇಗೆ ಸಖತ್ ಬ್ಯುಸಿಯಾಗಿ ಇರೋಂಥ ದಿನ. ನನ್ನ ಮಗ ಅನ್ನ ಕಲಿಸಿದ್ದಾನೆ, ಮುದ್ದೆ ಮಾಡಿ ಇಟ್ಬಿಟ್ಟು ಏನು ಮಾಡೋದೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಅಂತ ಅಮ್ಮನ ಇಲ್ಲಿಗೆ ಬಂದಿದ್ದಾರೆ. ನಮ್ಮ ಅಮ್ಮಂಗೆ ಕಣ್ಣು ಸ್ವಲ್ಪ ಇದು ಬ್ಲಡ್ ಕ್ಲಾಟ್ ಆಗೈತಿ ಅಂತ ಹೇಳ್ಬಿಟ್ಟು ಒಂದು ಇಂಜೆಕ್ಷನ್ ತೊಗೊಳ್ತಾ ಇದ್ದಾರೆ. ಹಂಗಾಗ್ಬಿಟ್ಟು ಇನ್ನು ನಮ್ಮ ಮನೇಲಿ ಅಮ್ಮ ಮನೇಲಿ ನಮ್ಮ ಡಿಂಪಿ ಬೇರೆ ಚಿಕ್ಕವಳಲ್ವ, ಅವಳಿಗೆ ಗೊತ್ತಾಗಲ್ಲ. ಸಡನ್ನಾಗಿ ಕಣ್ಣಿಗೆ ಹಿಂಗೆ ಕೈ ಹಾಕಿ ಎಳಿತಾ ಇರ್ತಾಳೆ, ಮುಖ ಎಲ್ಲ ಜಿಬ್ರಿತಾ ಇರ್ತಾಳೆ. ಮತ್ತು ಕಣ್ಣು ಅದು ಇಂಜೆಕ್ಷನ್ ಮಾಡಿಸ್ಕೊಂಬಂದಿರೋದ್ರಿಂದ ಮತ್ತು ಕಣ್ಣಿಗೆ ಏನಾದರೂ ಎಫೆಕ್ಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಇಲ್ಲೇ 1-2 ದಿನ ಇದ್ದು ಹೋಗು ಅಂತೇಳಿ ಕರ್ಕೊಂಡು ಬಂದಿದ್ದೀವಿ. ನಾವು ಅಲ್ಲಿಗೆ ಮಾಲ್ಗೆ ಹೋಗಿದ್ವಲ್ಲ, ಅಲ್ಲಿಂದ ಹಂಗೆ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದೀವಿ. ಅದು ನಮ್ಮಮ್ಮನ ಒಂದು ವೀಡಿಯೋ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಹಾಗೆ ಒಂದು ಫೋಟೋ ತೊಗೊಂಡಿದ್ದೀನಿ, ಅದೊಂದು ಹಾಕ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ಒಟ್ಟು ಏನೇನು ಕಾಣಂಗಿಲ್ಲ ಅವೆಲ್ಲ ಕಾಣಬೇಕಾಗೈತಿವ. ಎಲ್ಲ ಒಂದು ಆಪ್ರೇಷನ್ಗಳಿಲ್ಲ, ಒಂದು ಇದಿಲ್ಲ, ಒಂದು ಗ್ಲುಕೋಸು ಹಾಕ್ಸ್ಕೊಂಡಿಲ್ಲ. ನಾನು ಹೇಳ್ಬೇಕಂದ್ರೆ ಅವಾಗಿನ ಕಾಲ ಹಂಗಿತ್ತು. ಎಲ್ಲ ಒಂದೊಂದೇ ಆನ್ ಮಾಡಿದ್ದು ಮಾಯಿ ತಾರ ಇತ್ತಲ್ಲ, ಕಣ್ತೆಗೆ ಕಾಣಿಸ್ತಾ ಇದೀವ ನಾವೆಲ್ಲ. ಕಣ್ಣು ಕಾಣಿಸ್ತೈತೆ ಸುಮ್ಮನೆ ಆಕಾರ ಕಾಣಿಸ್ತದೆ. ಕಲಿಸಿದ್ದಾನೆ ಫ್ರೆಂಡ್ಸ್, ಅರ್ಧಕ್ಕರ್ಧ ಎಲ್ಲ ಚೆಲ್ಬಿಟ್ಟು ಕಲಿಸಿದ್ದಾನೆ. ಅನ್ನ ಯಾಕೋ ಸ್ವಲ್ಪ ಮುದ್ದೆ ಆಗಿದೆ, ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ಅನಿಸುತ್ತೆ, ಹಂಗಾಗಿ ಮುದ್ದೆ ಆಗಿದೆ. ನಾನು ಶೇಂಗಾ ಚಿತ್ರಾನ್ನ ಮಾಡಿದ್ರೆ ಶೇಂಗಾ ಸಪ್ರೇಟಾಗಿ ಮಾಡಿ ತೆಗೆದು ಇಟ್ಕೊಂಡಿರ್ತೀನಿ. ಈ ಥರ ಬೇಕಾದ್ರೆ ನಾನು ಮಾತ್ರ ಹಾಕ್ಕೊತೀನಿ, ಇಲ್ಲಾಂದರೆ ಇದ್ರ ಜೊತೆಗೆ ಹಾಕ್ಬಿಟ್ಟೆ ಟೊಮೊಟೊ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಅದು ಶೇಂಗಾ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಹಂಗಾಗಿ ಸಪ್ರೇಟಾಗಿ ಹಾಕಿ ಮಾಡ್ತೀನಿ. ರೆಡಿಯಾಗಿದೆ, ಇನ್ನು ಹಾಕ್ಕೊಡೋಣಂತೆ. ಇನ್ನು ಚಿಕನ್ ಹೇಳಿದ್ನಲ್ವ, ಸ್ವಲ್ಪ ಚಿಕನ್ ಇತ್ತು ಅಂತೇಳ್ಬಿಟ್ಟು ಇನ್ನು ಬೇಗನೆ ಊಟ ಮಾಡಿ ಮಲಗಿದ್ರೆ ಆಯಿತು. ಟೈಮ್ ಆಲ್ರೆಡಿ 10 ಗಂಟೆ. ನಮ್ಮ ಲಕ್ಕಿನೂ ಅಷ್ಟೇ ಕೂತ್ಕೊಂಡಿದೆ. ಪುಟ್ಟಿ ಹಂಗೆ ಪುಟ್ಟಿ
ಪಟ್ಟಿ ಕೆಲಸದೊಳಗೆ ಬೇರೆ ಬಂದಿರಲಿಲ್ಲ ಇರೋದ್ರಿಂದ ಅದೂ ಇನ್ನೂ ಹೆವಿ ಕೆಲಸ. ಬೆಳಗ್ಗೆಯಿಂದನೂ ಅದೊಂದು ಕೆಲಸ, ಆಮೇಲೆ ಬಟ್ಟೆ ಮಿಷಿನ್ದೊಂದು ಕೆಲಸ, ವಾಷಿಂಗ್ ಮಿಷಿನ್ ಒಂದು ಹೊಸ ತೊಗೊಂಡು ಬಂದ್ವಿ ಅಂತ ಹೇಳಿದ್ನಲ್ಲ, ಅದೂ ಅಷ್ಟೇ. ಅದೊಂದು ವೀಡಿಯೋನೂ ತೊಗೊಂಡಿಲ್ಲ, ಕ್ಲಿಪ್ಪಿಂಗು ತೊಗೊಂಡಿಲ್ಲ.